ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶ್ರೇಯಸ್ MP ಫ್ರಮ್ ಶ್ರೇಯಸ್ ಲೈಫ್ ಸ್ಟೈಲ್. ಇವತ್ತಿನ ಟಾಪಿಕ್ ಹೇಳಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿಲ್ಲ, ದಯವಿಟ್ಟು ಕ್ಲಿಕ್ ಮಾಡಿ. ಕೆಳಗಡೆನೇ ಇದೆ ವೈಟ್ ಬಟನ್, ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಯಾಕೆ ವೇಟ್ ಮಾಡೋಣ, ಬನ್ನಿ ವಿಡಿಯೋ ಕಡೆ ಹೋಗೋಣ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಕೆಲವೊಬ್ರಿಗೆ ಗೂಗಲ್ ಪಾಸ್ವರ್ಡ್ ಆಗಲಿ ಫೇಸ್ಬುಕ್ ಪಾಸ್ವರ್ಡ್ ಆಗಲಿ ಗೊತ್ತಿರಲ್ಲ. ಜಾಸ್ತಿ ಯಾರು ಗೊತ್ತಿರಲ್ಲ, ಫ್ರೀ ಫೈರ್ ಆಡ್ತಾ ಇರ್ತಾರೆ, ಪಬ್ಜಿ ಆಡ್ತಾ ಇರ್ತಾರೆ, ಅಂಥವ್ರಿಗಂತೂ ಗೊತ್ತಿರಲ್ಲ. ಸುಮ್ಮನೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಆಡ್ತಾ ಇರ್ತಾರೆ. ಮತ್ತೆ ಈಗ ಫೋನ್ ಹಾಳಾಯಿತು ಅಂದ್ರೆ ಪಾಸ್ವರ್ಡ್ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಅದಕ್ಕೋಸ್ಕರ ಪಾಸ್ವರ್ಡ್ನ ಚೇಂಜ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಫಸ್ಟ್ನೇ ಸ್ಟೆಪ್ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ಫೇಸ್ಬುಕ್ನ ಆನ್ ಮಾಡ್ಕೊಂಡ್ರೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಈ ತರ ಒಂದು ಇಂಟರ್ಫೇಸ್ ಬಂದ್ಮೇಲೆ ಇಲ್ಲಿ 3 ಡಾಟ್ ಲೈನ್ ಕಾಣಿಸುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಈ ತರ ಒಂದು ಇಂಟರ್ಫೇಸ್ ಬಂದ್ಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಆದ್ಮೇಲೆ ಇಲ್ಲಿ ಅಕೌಂಟ್ ಸೆಂಟರು ಕೆಲವರು ಅಷ್ಟೊಂದು ಆಪ್ಷನ್ಗಳು ಇರ್ತವೆ. ಇವೇನು ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ಸಿ ಮೋರ್ ಇನ್ ಅಕೌಂಟ್ ಸೆಂಟರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಈ ತರ ಇಂಟರ್ಫೇಸ್ ಬಂದ್ಮೇಲೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಥರ್ಡ್ ಆಪ್ಷನ್ ಇಲ್ಲಿ ಇದೆಯಲ್ಲ ಅಕೌಂಟ್ ಸೆಟ್ಟಿಂಗ್ಸ್ ಅಂತ, ಅದ್ರ ಕೆಳಗೆ ಒಂದು ಆಪ್ಷನ್ ಇರುತ್ತೆ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸುಮಾರು ಆಪ್ಷನ್ಗಳು ಬರ್ತವೆ. ಸುಮಾರು ಪಾಸ್ವರ್ಡ್ ಆಪ್ಷನ್ಗಳು ಬಂದ್ಮೇಲೆ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಈ ತರ ನಿಮ್ಮದು ಅಕೌಂಟ್ ನೇಮ್ ಮತ್ತೆ ಫೇಸ್ಬುಕ್ ಅಂತ ತೋರಿಸುತ್ತೆ. ಅಂದ್ರೆ ನೀವು ಇನ್ಸ್ಟಾಗ್ರಾಮ್ಗೆ ಆಡ್ ಆಗಿರ್ತೀರಲ್ವಾ, ಅದಕ್ಕೋಸ್ಕರ ಈ ತರ ಫೇಸ್ಬುಕ್ ಅಂತ ತೋರಿಸುತ್ತೆ. ಅದಾದ್ಮೇಲೆ ಇಲ್ಲಿ ಶ್ರೇಯಸ್ MP ಅಂತ ತೋರ್ಸಾದ್ಮೇಲೆ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚೂಸ್ ಅಕೌಂಟ್ ಅಂದ್ರೆ ಜಾಸ್ತಿ ಅಕೌಂಟ್ಗಳು ಕ್ರಿಯೇಟ್ ಮಾಡಿರ್ತೀರಲ್ವಾ, ಅದಕ್ಕೋಸ್ಕರ ಅಲ್ಲಿ ಚೂಸ್ ಅಕೌಂಟ್ ಅಂತ ಇತ್ತು. ಅದಾದ್ಮೇಲೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಇದೆ. ಮತ್ತೆ ಅದ್ರ ಕೆಳಗೆ ಬಂದ್ರೆ ಕರೆಕ್ಟ್ ಪಾಸ್ವರ್ಡ್, ನ್ಯೂ ಪಾಸ್ವರ್ಡ್, ರೀಟೈಪ್ ನ್ಯೂ ಪಾಸ್ವರ್ಡ್ ಅಂತ ಇದೆಯಲ್ವಾ. ಕರೆಕ್ಟ್ ಪಾಸ್ವರ್ಡ್ ಅಂದ್ರೆ ನೀವು ಹಳೆ ಪಾಸ್ವರ್ಡ್ ಏನ್ ಮಾಡಿರ್ತೀರಾ ಅದು ಜ್ಞಾಪನ ಇದ್ರೆ ಇಲ್ಲಿ ಒಂದು ಇದು ಆ ಪಾಸ್ವರ್ಡ್ ನ ಹೊಡಿಬೇಕಾಗುತ್ತೆ. ನಿಮ್ಗೆ ಹಳೆ ಪಾಸ್ವರ್ಡ್ ಗೊತ್ತಿಲ್ಲ, ಈ ನ್ಯೂ ಪಾಸ್ವರ್ಡ್ ಕುಣಿಸೋದು ಹೆಂಗೆ ಅಂದ್ರೆ ಇಲ್ಲಿ ಫರ್ಗಟ್ ಯುವರ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಲೋಡಿಂಗ್ ಆಗಿ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಈ ತರ ಇಂಟರ್ಫೇಸ್ ಬಂದಾದ್ಮೇಲೆ ಇಲ್ಲಿ ಕೆಲವಾರು ಆಪ್ಷನ್ಗಳು ಇರ್ತವೆ. ಸೆಂಡ್ ಕೋಡ್ VA ವಾಟ್ಸಪ್, ಸೆಂಡ್ ಕೋಡ್ VA ಫೇಸ್ಬುಕ್ ನೋಟಿಫಿಕೇಶನ್, ಸೆಂಡ್ ಕೋಡ್ VA SMS, ಎಂಟರ್ ಪಾಸ್ವರ್ಡ್ ಟು ಲಾಗಿನ್ ಅಂತ ಬರುತ್ತಲ್ವಾ. ನೀವೇನು ಕ್ಲಿಕ್ ಮಾಡ್ಕೊಳಕ್ ಹೋಗ್ಬೇಡಿ. ಫಸ್ಟ್ನೇ ಆಪ್ಷನ್ ಇದೆಯಲ್ಲ ಸೆಂಡ್ ಕೋಡ್ VA ವಾಟ್ಸಪ್, ಮತ್ತೆ ನಿಮ್ ಕೆಳಗೆ ಲಾಸ್ಟ್ ನಂಬರ್ ಇರುತ್ತೆ. ಫಸ್ಟ್ ನಂಬರ್ ಏನು ಇರಲ್ಲ, ಲಾಸ್ಟ್ ನಂಬರ್ ಇರುತ್ತೆ. ಲಾಸ್ಟ್ ನಂಬರ್ ನೋಡ್ಕೊಂಡು ನಿಮ್ಗೂ ಕೆಲವೊಬ್ರು ಏನ್ ಮಾಡಿರ್ತಾರೆ ಅಂದ್ರೆ ಒಂದು ಫೇಸ್ಬುಕ್ ಅಕೌಂಟ್ಗೆ ಸುಮಾರು ನಂಬರ್ ಆಡ್ ಮಾಡ್ಬಿಟ್ಟಿರ್ತಾರಲ್ವಾ, ಅದಕ್ಕೋಸ್ಕರ ಈ ತರ ಇರುತ್ತೆ. ಫಸ್ಟ್ ನಂಬರ್ ನೋಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಟ್ರೆ ಇಲ್ಲಿ ನಿಮ್ಗೊಂದು ಕೋಡ್ ಬರುತ್ತೆ. ವಾಟ್ಸಪ್ಗೆ ನೀವು ಸೆಲೆಕ್ಟ್ ಮಾಡಿದಲ್ವ, ವಾಟ್ಸಪ್ಗೆ ಒಂದು ಕೋಡ್ ಹೋಗಿರುತ್ತೆ. ಕೋಡ್ ಇಲ್ಲಿ ಬರುತ್ತೆ. ಆ ಕೋಡ್ನ ನೀವು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಬಿಟ್ರೆ, ಪೇಸ್ಟ್ ಮಾಡಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಲೋಡಿಂಗ್ ಆಗಿ ಇಲ್ಲಿ ಎಂಟರ್ ಎ ನ್ಯೂ ಪಾಸ್ವರ್ಡ್ ಅಂತ ಕೊಡುತ್ತೆ. ನಿಮ್ಗೆ ಏನ್ ಇಷ್ಟ ಆ ಪಾಸ್ವರ್ಡ್ ನ ಕೂರಿಸ್ಕೊಳ್ಳಿ. ಇಲ್ಲಿ ನಾನು ಏನೋ ಕೂರಿಸ್ತೀನಿ. ಪಾಸ್ವರ್ಡ್ ನ ಕುಣಿಸಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ನ ಕುಣಿಸ್ಬಿಟ್ಟು ನೀವು ಅಲ್ಲಿ ನೀವು ಏನ್ ಆಪ್ಷನ್ ಬರ್ತೋ ಆ ಪಾಸ್ವರ್ಡ್ ನ ಕುಡಿಸ್ಬಿಟ್ಟು ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಪಾಸ್ವರ್ಡ್ ಫೇಸ್ಬುಕ್ಗೆ ಆ್ಯಡ್ ಆಗುತ್ತೆ. ಮತ್ತೆ ನಿಮ್ಮ ಫ್ರೀ ಫೈರ್ ಕೂಡ ನಿಮ್ಗೆ ಗೊತ್ತಿರುತ್ತೆ, ಟಾಪ್ ಅಪ್ ಮಾಡ್ಬೇಕಾರಲ್ಲ ಪಾಸ್ವರ್ಡ್ ಕೇಳುತ್ತೆ. ಅದಕ್ಕೋಸ್ಕರ ನಿಮ್ಗೊಂದು ನೆನಪಿರುತ್ತೆ ನಿಮ್ಮ ಒಂದು ಪಾಸ್ವರ್ಡ್ ಇದು ಕೂರಿಸಿದ್ದೀನಿ, ಅದು ಇದು ಇತ್ತು, ಇವಾಗ ಇದು ಕೂರಿಸಿದ್ದೀನಿ ಅಂತ. ಇನ್ನೂ ಸುಮಾರು ಜನಕ್ಕೆ ಗೂಗಲ್ ಪಾಸ್ವರ್ಡ್ ಗೊತ್ತಿರಲ್ಲ. ಗೂಗಲ್ ಪಾಸ್ವರ್ಡ್ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಇನ್ನೂ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ. ಇನ್ನೂ ಹೆಚ್ಚು ವಿಡಿಯೋಗಳು ನಮ್ಮ ಚಾನಲ್ ನಲ್ಲಿ ಬರುತ್ತೆ. ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.